ಪವಿತ್ರನಾಗ, ತಮೋಗುಣ, ರಜೋಗುಣ, ಸತ್ವಗುಣ, ಷಟ್ಕೋಣ, ತ್ರಿಕೋಣ. ಶ್ರೀ ನಾಗಶಕ್ತಿ ವಿನಾಯಕ ಮಂಡಲ. ಓಂ ಶ್ರೀ ನ ಗ ಶ ತಿ ವಿ ನ ಯ ಕ ಯ ನ. ಮಹ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಚರಣಾರವಿಂದಗಳಿಗೆ ನಮಿಸುತ್ತಾ ಈಗ ಈ ಮಾಸದ ಗ್ರಹಗತಿಗಳನ್ನು ನೋಡೋಣ. ನಮಸ್ತೆ ಮಿತ್ರರೇ, ಪರಾಭವ ಸಂವತ್ಸರದ ವೈಶಾಖ ಮಾಸಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವಿಶೇಷವಾಗಿ ಈ ವೈಶಾಖ ಮಾಸ ಅಕ್ಷಯ ತದಿಗೆ ಬಸವೇಶ್ವರ ಜಯಂತಿ, ಶಂಕರ ಜಯಂತಿ, ರಾಮಾನುಜಾಚಾರ್ಯ ಜಯಂತಿ, ವಾಸವಾಂಬ ಜಯಂತಿ, ನಿಮಿಷಾಂಬ ಜಯಂತಿ, ಬೃಹಸ್ಪತಿ ಜಯಂತಿ, ಭಗೀರಥ ಜಯಂತಿ ಅಂದರೆ ಗಂಗೆಯ ಉತ್ಪತ್ತಿ, ಹಾಗೂ ಹನುಮತ್ ಜಯಂತಿ, ನೃಸಿಂಹ ಜಯಂತಿ ಇತ್ಯಾದಿ ಅನೇಕ ಜಯಂತಿಗಳಿಗೆ ಸಾಕ್ಷಿಯಾಗಿದೆ. ಆ ಒಂದು ಜಯಂತಿಯ ಶುಭಾಶಯಗಳು ತಮಗೆಲ್ಲರಿಗೂ ಕೂಡ. ವಿಶೇಷವಾಗಿ ಈ ಒಂದು ರಾಶಿಯಲ್ಲಿ ಗ್ರಹಸ್ಥಿತಿಗಳನ್ನು ನಾವು ಗಮನಿಸಿದಾಗ ನಮ್ಮ ದೇಹದ ಭಾಗದಲ್ಲಿ ಮೇಷರಾಶಿಯಿಂದ ಪಾದದವರೆಗೆ ಮೀನರಾಶಿ ಎಂಬುದಾಗಿ ಜ್ಯೋತಿಷ ಪರಿಗಣನೆ ಮಾಡುತ್ತೆ. ಹಾಗಾಗಿ ಮೇಷರಾಶಿ ಇಲ್ಲಿ ಪ್ರಾರಂಭವಾಗಿ ಮೀನರಾಶಿ ಇಲ್ಲಿಗೆ ಬಂದು ಒಂದು ಸಂಪೂರ್ಣ ದೇಹದ ಪರಿಕಲ್ಪನೆಯನ್ನು ಜ್ಯೋತಿಷ ಶಾಸ್ತ್ರ ಕೊಡುತ್ತೆ. ಹೇಗೆ ಭೂಮಿಯಿಂದ ಒಂದು ಸುತ್ತು 360 ಡಿಗ್ರಿ ಒಂದು ಸಂಪೂರ್ಣತೆಯನ್ನು ಹೊಂದತ್ತೋ, ನಮ್ಮ ತಲೆಯ ಭಾಗದಿಂದ ಪಾದದ ಭಾಗದ ಕೊನೆಯವರೆಗೆ ಸಂಪೂರ್ಣತೆಯನ್ನು ನಮ್ಮ ದೇಹ ಹೊಂದುತ್ತೆ. ಹಾಗೆ ನಮ್ಮ ಯೋಗಗಳು ಕೂಡ ಎಲ್ಲ ಉತ್ತಮವಾದ ಯೋಗಗಳಿಂದ ಕೆಳಗಡೆಯ ಕೊನೆಯ ತನಕದಿಂದ, ಯಾವುದು ದರಿದ್ರ ಯೋಗದವರೆಗೂ ಕೂಡ ಅತ್ಯುತ್ತಮ ಯೋಗದಿಂದ ಎಲ್ಲ ಯೋಗಗಳು ಕೂಡ ಈ ಒಂದು ಮನುಷ್ಯ ದೇಹದಂತೆ ಸಂಚರಿಸ್ತಾ, ರೋಗಗಳು ಕೂಡ ಹಾಗೆ ತಲೆಯ ಭಾಗದಿಂದ ಪಾದದವರೆಗೂ ಕೂಡ ರೋಗಗಳು ಕಂಡು ಬರ್ತವೆ. ಅದೇ ರೀತಿಯಾಗಿ ನಮ್ಮ ಋಷಿಮುನಿಗಳು ಅತ್ಯದ್ಭುತವಾದಂತಹ ಒಂದು ಭೌಗೋಳಿಕ ಪರಿಕಲ್ಪನೆಯ ಜೊತೆಗೆ ಭೌಗೋಳದಲ್ಲಿ ನಾವು ಒಂದು ಬಿಂದುವಾಗಿ ಈ ಒಂದು ಪಂಚಭೂತದ ಪಂಚಪ್ರಾಣವನ್ನು ಹೊಂದಿರುವಂಥ ನಾವು ಈ ಒಂದು ಭೌಗೋಳಿಕತೆಯಲ್ಲಿ ನಾವು ಒಂದು ಪ್ರಕೃತಿಯ ಒಂದು ಬಿಂದುವಾಗಿ ಈ ಪರಿಪೂರ್ಣತೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಇದರ ಒಂದು ಅಂಗವಾಗಿ ಪ್ರಕೃತಿಯಲ್ಲಿ ನಾವು ಒಂದು ಬಿಂದುವಾಗಿ ಪ್ರಕೃತಿಯ ಸಂಪೂರ್ಣತೆಯನ್ನು ನಮ್ಮಲ್ಲಿ ಮೈಗೂಡಿಸಿಕೊಂಡು ಪ್ರಕೃತಿಗೆ ತಕ್ಕಂತೆ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಈ ವೈಶಾಖ ಮಾಸದ ಅತ್ಯಂತ ದೊಡ್ಡ ವೈಶಿಷ್ಟ್ಯತೆ ಅಂದರೆ ಮೇಷರಾಶಿಯಿಂದ ಅತಿ ಹೆಚ್ಚಿನ ಗ್ರಹಗಳು ಕಂಡು ಬರ್ತವೆ. ಈ ಒಂದು ಊರ್ಧ್ವ ರಾಶಿಗಳಲ್ಲಿ ಅತಿ ಉತ್ತಮವಾದಂತಹ ಗ್ರಹಗಳ ಸಂಚಾರ ಅದೆಷ್ಟು ಜನರಿಗೆ ಅತ್ಯಂತ ದೊಡ್ಡ ಲಾಭ, ಜೀವನದಲ್ಲಿ ಅತಿ ದೊಡ್ಡ ಆಕಸ್ಮಿಕ ತಿರುವನ್ನು ತರಬಲ್ಲದು ಎಂಬುದಾಗಿ ಖಂಡಿತ ನೋಡೋಣ. ಅದಕ್ಕೂ ಮುನ್ನ ಒಂದು ಮಾತು, ಯಾರ್ಯಾರು ಇಂತಹ ಒಂದು ಮಹಾಯೋಗವನ್ನು ಬಳಸಿಕೊಂಡು ಯಶಸ್ಸನ್ನುಗೊಳಿಸ್ತಾರೆ ಅಂತಂದರೆ ಅವರಿಗೆ ಸಾಮಾನ್ಯವಾಗಿ ಅವರ ಪೂರ್ವಜನ್ಮದ ಪುಣ್ಯಾಂಶವನ್ನು ಅನುಭವಿಸುವಂಥ ಸಮಯ ಇದ್ದು, ಸಂಸ್ಕಾರಯುಕ್ತರಾಗಿದ್ದು, ದೇವತಾ ಆರಾಧನೆಯ ಫಲ ಸಿಗುವಂತಹ ಲಕ್ಷಣವನ್ನು ಅವರು ಹೊಂದಿದ್ರೆ, ಹಾಗೆ ತಾಯಿ ತಂದೆಗಳ ಆಶೀರ್ವಾದ ಬಲ, ಸಂಸ್ಕಾರ, ಕುಲದೇವತಾ ಆರಾಧನೆಯ ಫಲ ಮತ್ತು ಅವರ ನಿತ್ಯ ನಡೆನುಡಿಗಳು ಹಾಗೂ ಅವರ ಈ ಪ್ರಾದೇಶಿಕತೆ ಇತ್ಯಾದಿಗಳು ಅನೇಕ ವಿಧದ ಆ ಒಂದು ವಿಷಯಗಳನ್ನು ಅವಲಂಬಿಸಿ ಪ್ರತಿಯೊಬ್ಬರಿಗೂ ಭಿನ್ನ ಭಿನ್ನವಾದ ಫಲಗಳು ಖಂಡಿತವಾಗಿ ಲಭ್ಯವಾಗುತ್ತೆ. ಹಾಗಾಗಿ ನಿಮ್ಮ ಜಾತಕವನ್ನು ಆಧರಿಸಿ ಮತ್ತು ನಿಮ್ಮ ಎಲ್ಲ ದೇವತಾರಾಧನೆ ಇತ್ಯಾದಿಗಳ ಮತ್ತು ಗುರುಗ್ರಹದ ಫಲ ಇತ್ಯಾದಿಗಳನ್ನು ಅವಲಂಬಿಸಿ ಅತಿ ದೊಡ್ಡ ಜೀವನದ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ಮಹಾಯೋಗ, ಎಷ್ಟು ಅಧಃಪತನದಲ್ಲಿದ್ದವರಿಗೂ ಕೂಡ ಮಹಾಯೋಗವನ್ನು ಈ ಗ್ರಹಗಳು ನಿಮಗೆ ಸಹಕರಿಸ್ತಾ ಇದೆ. ತಂದು ಕೊಡೋದಕ್ಕಾಗಿ ಇಡೀ ಜೀವನವನ್ನು ಸಂಪೂರ್ಣವಾಗಿ ಉತ್ತಮ ರೀತಿಯಲ್ಲಿ ಬದಲಾಯಿಸಿಕೊಳ್ಳಿಕ್ಕೆ ಇಂತಹ ಉತ್ತಮ ಗ್ರಹಸ್ಥಿತಿಯ ಸಮಯ ಪ್ರತಿಯೊಬ್ಬರಿಗೂ ಅತ್ಯಂತ ಅನುಕೂಲವನ್ನು ಖಂಡಿತ ಉಂಟು ಮಾಡುತ್ತೆ. ಹಾಗೆ ನಾವು ಮುಂದೆ ಹೇಳುವಂತಹ ಆರಾಧನಾ ಕ್ರಮಗಳನ್ನು ಶ್ರದ್ಧಾ ಭಕ್ತಿಯುಕ್ತವಾಗಿ ನೀವು ಮಾಡಿದಲ್ಲಿ ಅತಿ ದೊಡ್ಡದಾದಂತಹ ಒಂದು ಯೋಗ ನಿಮ್ಮದಾಗತ್ತೆ. ಮುಖ್ಯವಾಗಿ ಈ ಗ್ರಹಚಾರ ಅಥವಾ ಸಂಕ್ರಮಣವನ್ನು ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗುವಂಥ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಹೋದರೆ, ಶುಕ್ರ ಗ್ರಹವು 2 ಬಾರಿ, ಬುಧ ಗ್ರಹವು 2 ಬಾರಿ, ಅಂದರೆ 2 ರಾಶಿಯನ್ನು ಸಂಕ್ರಮಣವನ್ನು ವೈಶಾಖ ಮಾಸದಲ್ಲಿ, ಕುಜ ರವಿಗಳು 1 ರಾಶಿಯನ್ನು ಪ್ರವೇಶ ಮಾಡಿ 4 ಗ್ರಹದಿಂದ 6 ಸಂಕ್ರಮಣಗಳು ಉಂಟಾಗತ್ತೆ. ಅದನ್ನು ಮೊದಲನೇದಾಗಿ ಶುಕ್ರನು ಭಾನುವಾರ ದಿವಸ ದ್ವಿತೀಯದಂದು ವೃಷಭವನ್ನು ಪ್ರವೇಶ ಮಾಡ್ತಾನೆ 19/4/26. ಅದೇ ರೀತಿಯಾಗಿ ಗುರುವಾರ ದ್ವಾದಶಿಯಂದು ಮಿಥುನ ರಾಶಿಯನ್ನು 14/5/26 ಶುಕ್ರ ಪ್ರವೇಶ ಮಾಡ್ತಾನೆ. ನಮ್ಮ ವಿಡಿಯೋನ ಝೂಮ್ ಆಗಿ ನೋಡಿದರೆ ಇದು ಸಂಪೂರ್ಣವಾಗಿ ನಿಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಇನ್ನು ಬುಧ ಗ್ರಹ ಗುರುವಾರ ಚತುರ್ದಶಿಯಂದು ಮೇಷರಾಶಿಯನ್ನು ಮೀನರಾಶಿಯಿಂದ 30/4/26 ಪ್ರವೇಶ ಮಾಡಿ, ಅಲ್ಲಿಂದ ಗುರುವಾರ 12ನೇ ದ್ವಾದಶಿಯಂದು ವೃಷಭ ರಾಶಿಯನ್ನು ಈ ಬುಧ ಗ್ರಹನು 14/5/26 ವೃಷಭ ರಾಶಿಯನ್ನು ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗೆ ಬುಧ ಗ್ರಹವು 3 ರಾಶಿಯಲ್ಲಿಯೂ ಗೋಚರವಾಗ್ತಾ ಇದ್ದು, ಶುಕ್ರನು ಕೂಡ 3 ರಾಶಿಯಲ್ಲೂ ಗೋಚರವಾಗ್ತಾ ಇದ್ದಾನೆ ಈ ಒಂದು ಮಾಸದಲ್ಲಿ. ಇದು ಅತ್ಯಂತ ಶುಕ್ರ ಮತ್ತು ಬುಧರ
ಒಂದು ಅತ್ಯದ್ಭುತವಾದ ಸಂಚಾರ. ಇನ್ನು ಕುಜಗ್ರಹ ಸೋಮವಾರ ನವಮಿಯಂದು ಈ ಒಂದು ಮೀನರಾಶಿಯಿಂದ ಮೇಷರಾಶಿಯನ್ನು ಸ್ವರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. ಇನ್ನು ರವಿ ಶುಕ್ರವಾರ 14ನೇ ಅಂದರೆ ಚತುರ್ದಶಿಯ ದಿವಸವೇ ವೃಷಭ ರಾಶಿಯನ್ನು ಸೇರ್ತಾ ಇದ್ದಾನೆ. ತನ್ನ ಉಚ್ಚ ಸ್ಥಾನದಿಂದ ವೃಷಭ ರಾಶಿಯತ್ತ ವೃಷಭ ಸಂಕ್ರಮಣವನ್ನು ಮಾಡ್ತಾ ಇದ್ದಾನೆ. ಇಂತಹ ಅದ್ಭುತ ಗ್ರಹ ಸ್ಥಿತಿಯ ನಡುವೆ ಸ್ವಾತಿ ಮತ್ತು ವಿಶಾಖ ನಕ್ಷತ್ರದಲ್ಲಿ ಪೌರ್ಣಿಮೆ ಆಗುತ್ತೆ. ವಿಶಾಖ ನಕ್ಷತ್ರವು ರಾತ್ರಿ 3 ಗಂಟೆಯ ನಂತರ ಬರೋದರಿಂದ ವೈಶಾಖ ಮಾಸ ಎಂಬುದಾಗಿ ಇದನ್ನು ಪರಿಗಣಿಸಲಾಗಿದೆ. ಹಾಗೆಯೇ ಅಮಾವಾಸ್ಯೆ 16/5ರಂದು ಭರಣಿ ನಕ್ಷತ್ರ ಮತ್ತು ಕೃತ್ತಿಕಾ ನಕ್ಷತ್ರದಲ್ಲಿ ಮೇಷರಾಶಿಯಲ್ಲಿ ಈ ಅಮಾವಾಸ್ಯೆ ಉಂಟಾಗಿದೆ. ಹಾಗಾಗಿ ಈ ಪೌರ್ಣಿಮೆಯು ಕೂಡ ನೀವು ಸರಿಯಾಗಿ ಗಮನಿಸ್ತಾ ಹೋದರೆ ಪೌರ್ಣಿಮೆ ಮತ್ತು ಅಮಾವಾಸ್ಯೆ ಅತ್ಯದ್ಭುತವಾದಂತಹ ವಿಷಯವನ್ನು ನಿಮಗೆ ನೀಡುತ್ತವೆ. ಅಂಥದ್ರಲ್ಲಿ ಯಾವ ರೀತಿಯಾದ ಈ ಒಂದು ಗೃಹ ಸ್ಥಿತಿಯಲ್ಲಿ ನಾವು ನಮ್ಮ ರಾಶಿಯವರು ಏನೇನೆಲ್ಲ ರೀತಿಯಲ್ಲಿ ಯಾವುದನ್ನು ನಾವು ಮಾಡಿದಾಗ ಅತ್ಯದ್ಭುತವಾದ ಫಲವನ್ನು ನಾವು ಪಡೆಯಬಹುದು ಎಂಬುದಾಗಿ ನೋಡೋಣ ಬನ್ನಿ. ಮಿತ್ರರೇ, ರಾಶಿ ಭವಿಷ್ಯಕ್ಕೂ ಮುನ್ನ ಒಂದು ವಿಶೇಷ ಮಾಹಿತಿ. ಅನೇಕ ಭಕ್ತಾದಿಗಳ ಒಂದು ಬೇಡಿಕೆಯ ಮೇರೆಗೆ ಮತ್ತು ನಮ್ಮ ನಾಗಶಕ್ತಿ ವಿನಾಯಕ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ಸಮಸ್ತವು ನಿರ್ವಿಘ್ನವಾಗಿ ನಡೆದು ನಾಗಶಕ್ತಿ ವಿನಾಯಕನ ಒಂದು ಪ್ರತಿಷ್ಠಾಪನೆಗೋಸ್ಕರವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಒಂದು ಸಂತೃಪ್ತಿಗಾಗಿ ಪ್ರತಿ ಪೌರ್ಣಿಮೆ ಮತ್ತು ಪ್ರತಿ ಅಮಾವಾಸ್ಯೆಯಂದು ವಿಶೇಷ ಸಂಕಲ್ಪದೊಂದಿಗೆ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರ ಹವನ ಇನ್ನು ಮೇ 1 ಪೂರ್ಣಿಮೆಯಿಂದ ಪ್ರಾರಂಭವಾಗ್ತಾ ಇದೆ. ವಿಶೇಷವಾಗಿ ಯಾವ ರಾಶಿಯವರಿಗೆಲ್ಲ ನಾವು ಹೇಳಿದ್ವಿ ಈ ಒಂದು ಮಾನಸ ಪೂಜೆಯನ್ನು ಮಾಡ್ತಾ ವಿಶೇಷ ಧ್ಯಾನಾಸಕ್ತರಾಗಿ ಈ ಒಂದು ಪೌರ್ಣಿಮೆಯಂದು ವಿಶೇಷ ಮನೋಕಾಮನೆಗಳನ್ನು ಸಿದ್ಧಿಸಿಕೊಳ್ಳಲಿಕ್ಕೆ ಅಂತ ಹೇಳಿ, ಅದೇ ರೀತಿಯಲ್ಲಿ ವಿಶ್ವಶಾಂತಿ ಮತ್ತು ಮನೆಗಳಲ್ಲಿ ಶಾಂತಿ ಲಭಿಸಲಿ ಎನ್ನುವ ಮಹಾಸಂಕಲ್ಪದೊಂದಿಗೆ ಇಲ್ಲಿಯ ಎಲ್ಲ ಯಾರ್ಯಾರು ಭಕ್ತಾದಿಗಳು ಇಚ್ಛೆ ಪಡ್ತಾರೆ ಅವರ ಎಲ್ಲರಿಗೂ ಕೂಡ ಈ ಒಂದು ಶುಭ ಮನೋಕಾಮನೆಗಳ ಸಿದ್ಧಿಗಾಗಿ ಪೌರ್ಣಿಮೆಯಂದು ಮತ್ತು ಸಮಸ್ತ ದೃಷ್ಟಿದೋಷ, ಮಾಟಮಂತ್ರಾದಿ ದೋಷ ಮತ್ತು ಸಮಸ್ತ ವಿಧವಾದಂತಹ ಕೃತ್ರಿಮಾದಿ ದೋಷಗಳ ನಿವಾರಣೆ, ಶತ್ರು ನಿವಾರಣೆ ಇತ್ಯಾದಿಗಳ ಒಂದು ಮಹಾಸಂಕಲ್ಪದೊಂದಿಗೆ ಅಮಾವಾಸ್ಯೆಯಂದು ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನ ನಡೆಯುತ್ತೆ. ಅದಕ್ಕಾಗಿ ಯಾರಿಗೆ ಇಚ್ಛೆ ಇದೆಯೋ ಅವರು ನಿಮ್ಮ ಹೆಸರು ಅಥವಾ ಗೋತ್ರ, ನಕ್ಷತ್ರ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಕಳುಹಿಸುವ ಮೂಲಕ ನಿಮಗೆ ಅನಿಸಿದಷ್ಟು ಹಣವನ್ನು ಕಳುಹಿಸಿ ಈ ಒಂದು ಹುಣ್ಣಿಮೆಯಗೋ ಅಥವಾ ಅಮಾವಾಸ್ಯೆಗೋ ಮತ್ತು ನಿಮ್ಮ ಮನೋಕಾಮನೆಗಳು ಯಾವುದು ಎನ್ನುವುದನ್ನು ನೀವು ಸ್ಪಷ್ಟವಾಗಿ ವಾಟ್ಸಪ್ ಮಾಡುವ ಮೂಲಕ, ಫೋನ್ಪೇ ಮೂಲಕ ನೀವು ಕಳಿಸಿದಾಗ ನಿಮಗೊಂದು ರಿಜಿಸ್ಟರ್ ನಂಬರ್ ಮತ್ತು ರಿಸಿಪ್ಟನ್ನು ನಾವು ಕಳಿಸ್ತೇವೆ. ಆ ಮೂಲಕವಾಗಿ ನಿಮ್ಮದು ಪರ್ಮನೆಂಟ್ ಇಲ್ಲೊಂದು ಭಕ್ತರ ಯಾದಿಯಲ್ಲಿ ನೀವು ಸೇರ್ತೀರ. ಅದೇ ರೀತಿಯಾಗಿ ಇಲ್ಲಿಯೇ ನಡೆಯುವಂತಹ ಪೌರ್ಣಿಮೆ ಮತ್ತು ಅಮಾವಾಸ್ಯೆಯ ಯಾವುದೇ ಶಾಂತಿಯ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನ ಪ್ರತಿಯೊಂದನ್ನು ವಿಡಿಯೋ ಮಾಡಿ ಹಾಕಲಿಕ್ಕೆ ಆಗದೇ ಇರೋದರಿಂದ ಈ ಶಾಂತಿಯನ್ನು ಇಲ್ಲೇ ಬಂದು ನೋಡಲಿಕ್ಕೆ ಅವಕಾಶ ಇರ್ತದೆ. ಇನ್ನು ನಿಮ್ಮ ಹೆಸರಿನಲ್ಲಿ ನೀವು ಬರದೇ ಇರಲಿ, ಇಲ್ಲಿ ಸಾಮೂಹಿಕ ಸಂಕಲ್ಪದೊಂದಿಗೆ ಈ ಒಂದು ಶಾಂತಿ ನಡೆಯುತ್ತೆ. ಹಾಗಾಗಿ ಆಸಕ್ತರು ನೀವು ಅದನ್ನು ಸದ್ಬಳಕೆ ಮಾಡಿಕೊಳ್ಬೋದು. ಧನುರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ಪರಾಭವ ಸಂವತ್ಸರದ ವೈಶಾಖ ಮಾಸಕ್ಕೆ ಆತ್ಮೀಯ ಸ್ವಾಗತ ಮಿತ್ರರೇ. ನೀವು ಜನಿಸುವಾಗ ಚಂದ್ರ ಧನುರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದಲೇ ಆ ಒಂದು ಧನುರಾಶಿ ನಿಮ್ಮದಾಗಿರುತ್ತೆ. ಚಂದ್ರನನ್ನು ನಿಮ್ಮ ಜಾತಕ ಕುಂಡಲಿಯಲ್ಲಿ ಇಲ್ಲಿ ನಮೂದಿಸಿರುತ್ತಾರೆ. ಆದ್ದರಿಂದ ನೀವು ಧನುರಾಶಿಯ ಅಧಿಪತಿಯಾದಂತಹ ಗುರುವು ಮತ್ತು ನಿಮಗೆ ಈ ಅಷ್ಟಮದ ಅಧಿಪತಿಯಾದ ಚಂದ್ರನು ರಾಶಿಯ ಕಾರಕನು. ಚಂದ್ರ ಮನಃಕಾರಕನಾಗಿ ಮಾತೃಕಾರಕನಾಗಿ ಇರುವುದರಿಂದಾಗಿ ತಾಯಿ ಕೊಟ್ಟ ಸಂಸ್ಕಾರದ ಮೇಲೆ ನೀವು ಏನು ಮನಸ್ಸಿನ ಯೋಚನೆಗಳನ್ನು ಮಾಡ್ತೀರಿ, ಆ ಒಂದು ಮಾನಸಿಕ ಯೋಚನೆಯು ನಿಮ್ಮ ನಿರ್ಧಾರಕ್ಕೆ ಕಾರಣವಾಗುವಂತಹ ಬುಧ. ಹಾಗಾಗಿ ಈ ಚಂದ್ರ ಮತ್ತು ಬುಧ ಎರಡೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಪ್ರಧಾನ ಗ್ರಹಗಳಾಗ್ತವೆ. ಯೋಗಗಳನ್ನು ಪಡೆಯೋದ್ರಲ್ಲಿ ಗುರುಗ್ರಹ, ಪೀಡೆ ಅಥವಾ ಉತ್ತಮವಾದ ಪೂರ್ವಜನ್ಮ ಕರ್ಮಫಲದಲ್ಲಿ ಶನೇಶ್ವರನು ಮತ್ತು ಆಸೆಗೆ ಕುಜನು ಮತ್ತು ಮೋಹಕ್ಕೆ ರಾಹುವು, ಈ ರೀತಿಯಾಗಿ ಅನೇಕ ವಿಧವಾಗಿ ಬೇರೆ ಗ್ರಹಗಳು ಕೆಲಸ ಮಾಡ್ತವೆ. ಪತ್ನಿ ಮತ್ತು ಹಣಕಾಸಿಗಾಗಿ ಶುಕ್ರ, ಆರೋಗ್ಯಕ್ಕಾಗಿ ರವಿ, ಈ ರೀತಿಯಾಗಿ. ಆದರೆ ಅತಿ ಮುಖ್ಯವಾಗಿ ಎಲ್ಲದಕ್ಕೂ ಮುಖ್ಯವಾಗಿ ಮನಸ್ಸು ಮತ್ತು ಬುದ್ಧಿಶಕ್ತಿ, ವಿವೇಕ ಇದೇ ಮುಖ್ಯವಾಗುತ್ತೆ. ಅದರ ಮೂಲಕವೇ ಜೀವನ, ಯೋಚನೆ ಮತ್ತು ಅದರ ಮೇಲೆ ಮಾಡುವ ನಿರ್ಣಯ ಬುದ್ಧಿಯಿಂದ ಆ ನಿರ್ಣಯ ಶಕ್ತಿ ಮೇಲೆ ಆ ಜೀವನ ನಿರ್ವಹಣೆ ನಿಮಗೆ ಉಂಟಾಗುವಂಥದ್ದು. ಎಷ್ಟೇ ಯೋಗಗಳಿದ್ದರೂ ಕೂಡ ಮನಸ್ಸಿನ ಯೋಚನೆಗಳು ಯಾವಾಗ ಆಚ್ಛಾದಿತವಾಗ್ತವೆ ಚಂದ್ರನ ಒಂದು ವ್ಯವಸ್ಥೆಯಲ್ಲಿ, ಮತ್ತು ನಿರ್ಣಯಗಳಲ್ಲಿ ರಾಹುವಿನಿಂದ ಭ್ರಮಿತವಾಗುವಂತಹ ಬುಧನಿಂದ
ಬುದ್ಧಿಯು ಭ್ರಮೆಗೊಳಗಾಗಿ ಅತಿಯಾದ ಆಸೆ ಮೋಹಕ್ಕೆ ಒಳಗಾಗಿ ಯಾವಾಗ ಅದು ತನ್ನ ಕೆಲಸದಲ್ಲಿ ಉತ್ತಮ ನಿರ್ಣಯವನ್ನು ತೆಗೆದುಕೊಳ್ಳುವುದಕ್ಕೆ ಅಸಮರ್ಥವಾಗ್ತದೆ, ಜೀವನ ಕಷ್ಟ ಆಗುತ್ತೆ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸು ಮತ್ತು ಬುದ್ಧಿ ಇರುವಂಥದ್ದು, ಪ್ರತಿಯೊಬ್ಬರ ಜಾತಕದಲ್ಲಿ ಚಂದ್ರ ಮತ್ತು ಬುಧ ಇರುವಂಥದ್ದು, ಈ ಒಂದು ಸೌರಮಂಡಲದಲ್ಲಿ ಚಂದ್ರ ಮತ್ತು ಬುಧನ ಆ ಒಂದು ನಿರಂತರ ಅಸ್ತಿತ್ವ ಇರುವಂಥದ್ದು. ಅದನ್ನು ಋಷಿಮುನಿಗಳು ಈ ರೀತಿಯಾಗಿ ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಜೀವನಕ್ಕೆ ಮೊದಲು ಬೇಕಾಗಿದ್ದ ನಮ್ಮ ಮನಸ್ಸು. ಇಡೀ ದೇಹ ಆರೋಗ್ಯವಾಗಿದ್ದರೂ ಕೂಡ ಮನಸ್ಸು ಸರಿ ಇಲ್ಲದಿದ್ದರೆ ಸಂಪೂರ್ಣವಾಗಿ ವ್ಯರ್ಥ ಆಗತ್ತೆ. ಹಾಗಾಗಿ ಮನಸ್ಸು ಸರಿ ಇಲ್ಲದೆ ಇರುವಾಗ ಯೋಚನೆಗಳು ಸರಿ ಇರುವುದಿಲ್ಲ. ಅದರಿಂದ ಮನಸ್ಸಿನಲ್ಲಿ ಯೋಚನೆ ಬಂದರೆ ಆ ಯೋಚನೆಗಳ 100 ಯೋಚನೆ ಬಂದರೆ ಯಾವುದೋ ಒಂದು ಯೋಚನೆಯನ್ನು ಇಟ್ಟುಕೊಂಡು ನಿರ್ಧಾರ ಮಾಡುವಂಥದ್ದು. ಹಾಗಾಗಿ ಚಂದ್ರಪುತ್ರ ಬುಧ ಆಗ್ತಾನೆ. ಯೋಚನೆಯಿಂದ ಹುಟ್ಟುವಂತಹ ನಿರ್ಧಾರಗಳು, ಅದನ್ನು ಚಂದ್ರಪುತ್ರೋ ಮಹಾದ್ಯುತಿ ಅಂತ ಬುದ್ಧಿಯನ್ನು, ವಿವೇಕವನ್ನು ಹೇಳಿದ್ದಾರೆ. ವಿವೇಕವನ್ನು ಬಳಸುವಾಗ ಸ್ವಾಭಾವಿಕವಾಗಿ ಸಂಸ್ಕಾರ ಬೇಕು, ಅದನ್ನು ಗುರು ಅಂತ ಹೇಳ್ತಾರೆ. ಅದೇ ಜ್ಞಾನ ಬೇಕು, ಅದೇ ಗುರು. ಈ ರೀತಿಯಾಗಿ ಅಜ್ಞಾನಕಾರಕನಾಗಿ ಗುರುವನ್ನು, ರವಿಯನ್ನು ಆತ್ಮಕಾರಕನಾಗಿ, ಹೀಗೆ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಬರುತ್ತೆ ಮಿತ್ರರೇ. ಹಾಗಾಗಿ ನಮ್ಮ ಸಂಪೂರ್ಣ ಚಿಂತನೆಯನ್ನು ನಾವು ಮಾಡಿದಾಗ ನಿಮ್ಮ ಸಮಯ ಯಾವ ರೀತಿ ಆಗಿದೆ, ನಿಮ್ಮ ಪೂರ್ವಜನ್ಮದ ಪಾಪಾಂಶ ಪುಣ್ಯಾಂಶವನ್ನು ಅನುಭವಿಸ್ತಾ ಇದ್ರು ಹೇಗೆ, ಅದರ ಸಮಯ ಏನು, ನಿಮ್ಮ ಪ್ರಾದೇಶಿಕತೆ, ನಿಮ್ಮ ಗುರು ಹಿರಿಯರ ಮೇಲಿನ ಶ್ರದ್ಧೆ ಭಕ್ತಿ, ಅವರ ಆಶೀರ್ವಾದ ಫಲ, ತಾಯಿ ತಂದೆಯ ಮೇಲಿರುವ ಗೌರವ ಮತ್ತು ಅವರನ್ನು ನೋಡಿಕೊಳ್ಳುವ ರೀತಿ ಮತ್ತು ಅವರ ಆಶೀರ್ವಾದ ಬಲ, ದೇವತಾ ಆರಾಧನೆ, ದೇವರ ಮೇಲೆ ನಂಬಿಕೆ ಮತ್ತು ಅಪನಂಬಿಕೆ, ಇದರನ್ನೆಲ್ಲ ಆಧರಿಸಿ ನಿಮ್ಮ ಈ ಒಂದು ರಾಶಿ ಫಲ ಏನಿದೆ ಅದನ್ನು ನೀವು ಪಡೆಯೋದಕ್ಕೆ ಸಾಧ್ಯ ಆಗುತ್ತದೆ. ಅದರ ತಕ್ಕಂತೆ ಭಿನ್ನ ಭಿನ್ನ ಫಲ ಪ್ರತಿಯೊಬ್ಬರಿಗೂ ಭಿನ್ನವಾಗ್ತಾ ಹೋಗುತ್ತೆ. ಆದರೆ ಊರ್ಧ್ವ ರಾಶಿಯಲ್ಲಿಯೇ ಸಂಚಾರ ಮಾಡ್ತಾ ಇರ್ತಕ್ಕಂಥ ಈ ಗ್ರಹ ಸ್ಥಿತಿಗಳು ನಿಮ್ಮ ಜೀವನದಲ್ಲಿಯೇ, ಈ ವೈಶಾಖ ಮಾಸ ಎನ್ನುವುದು ನಿಮ್ಮ ಜೀವನವನ್ನು ಸಂಪೂರ್ಣ ಯೂಟರ್ನ್ ಮಾಡಿ, ಅಂದರೆ ಅತ್ಯುತ್ತಮವಾದ ಸ್ಥಾನದಲ್ಲಿದ್ದರೆ ಅಲ್ಲಿ ಮತ್ತೆ ಯೂಟರ್ನ್ ಮಾಡಿ ಕಡಿಮೆ ಮಾಡ್ತದೆ ಅಂತಲ್ಲ, ಇನ್ನೂ ಉನ್ನತ ಸ್ಥಾನಕ್ಕೆ ಒಯ್ತದೆ. ಆದ್ದರಿಂದಾಗಿ ನಿಮ್ಮ ಯಾವುದೇ ಸ್ಥಿತಿಗತಿಗಳಿದ್ದರೂ ಕೂಡ ನೀವು ಮಾಡುವ ದೇವತಾರಾಧನೆಯ ಫಲದ ಮೇಲೆ ಅತಿ ಉತ್ತಮವಾಗಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂಥ ಯೋಗಗಳೇನಿದೆ, ನೀವು ಪಡೆದುಕೊಂಡು ಹುಟ್ಟಿದ ಯೋಗ ಮತ್ತು ನೀವು ಸೃಷ್ಟಿ ಮಾಡಿಕೊಳ್ಳಲ್ಪಡುವಂಥ ಯೋಗ, ಇದರನ್ನು ಎರಡನ್ನೂ ಕೂಡ ನೀವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾರಿಗೆಲ್ಲ ಅತ್ಯಂತ ಹಿನ್ನಡೆ ಇದೆ, ಕೆಲವರು ಆಂಗ್ಸೈಟಿ ಹೋಗಿರ್ತಾರೆ, ಆತಂಕ ಭಯ, ಅದು ಯಾವುದೂ ಅಗತ್ಯ ಇಲ್ಲ. ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡ್ತಾ ಇದ್ರೆ ನಿಮಗೆ ಆಂಗ್ಸೈಟಿಯೇ ಹೊರಟೋಗುತ್ತೆ. ದಯವಿಟ್ಟು ಅದನ್ನು ಮಾಡಿ. ಸ್ವಂತ ಭಕ್ತಿಯಿಂದ ಮಾಡಿದಾಗ, ಶ್ರದ್ಧೆಯಿಂದ, ವಿಮಲ ಚಿತ್ತ ಮನಸ್ಸಿನಿಂದ, ಆ ಒಂದು ಶ್ರದ್ಧಾಭಕ್ತಿಯುಕ್ತವಾಗಿ ಸಂಪೂರ್ಣ ನಂಬಿಕೆಯಿಂದ ಮಾಡಿದ್ರೆ ಚಂದ್ರನ ಒಂದು ವ್ಯವಸ್ಥೆ ಏನಿದೆ, ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಆಗುವ ವ್ಯತ್ಯಾಸಗಳೇನಿದೆ, ಹುಣ್ಣಿಮೆ ನಂತರ ಪಾಡ್ಯ, ಬಿದಿಗೆ, ತದಿಗೆ ಇತ್ಯಾದಿಗಳಾಗಿ ಆ ನಿರಂತರವಾಗಿ ಚಂದ್ರನ ದೊಡ್ಡ ಸಣ್ಣ ಆಗ್ತಾ ಕ್ಷೀಣವಾಗ್ತಾ ಬರ್ತಾನೆ. ಅಮಾವಾಸ್ಯೆ ನಂತರ ಬೆಳೀತಾ ಹೋಗ್ತಾನೆ. ಹೀಗೆ ಮನಸ್ಸು ಕೂಡ ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಒಂದೇ ರೀತಿ ಬೆಳಗಿನಿಂದ ಸಂಜೆವರೆಗೂ ಕೂಡ ಒಂದೇ ರೀತಿ ಇರಲ್ಲ ಮನಸ್ಸು. ಹಾಗಾಗಿ ಆ ಮನಸ್ಸಿನ ಒಂದು ಕೆಟ್ಟ ಪ್ರಭಾವ ಏನಿದೆಯಲ್ಲ, ಸ್ವಾಭಾವಿಕ ಪ್ರಕ್ರಿಯೆ, ಅದನ್ನು ಸ್ಥಿತಿತ್ವದಲ್ಲಿ ಇಡಲಿಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆ ಬೇಕಾಗುತ್ತೆ. ಯಾವಾಗ ನಿಮ್ಮ ಮನಸ್ಸು ಮತ್ತು ಬುದ್ಧಿಗೆ ಆವರಿಸಿದ ಪೂರ್ವಜನ್ಮದ ಪಾಪ ಛಾಯೆ ಏನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸುಲಭವಾದ ಮಾರ್ಗವೇ ನಾಗಶಕ್ತಿ ವಿನಾಯಕನ ಆರಾಧನೆ. ಹಾಗಾಗಿ ನೀವು ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿದಲ್ಲಿ ಈ ವೈಶಾಖ ಮಾಸ ಎನ್ನುವಂಥದ್ದು ಅತಿ ಹೆಚ್ಚಿನ ಜನರಿಗೆ, ಯಾರ್ಯಾರಿಗೆಲ್ಲ ಶ್ರದ್ಧಾ ಭಕ್ತಿ ಸಮಯವನ್ನು ಕೊಡಲಿಕ್ಕಾಗತ್ತೆ, ಒಂದೇ ಸಮಯದಲ್ಲಿ ಮಾಡಲಿಕ್ಕಾಗತ್ತೆ, ಎಷ್ಟು ಭಕ್ತಿಯಿಂದ ಮಾಡ್ತಾರೆ ಅದರ ಮೇಲೆ ಅವಲಂಬಿತವಾಗಿ ಈ ಎಲ್ಲ ಗ್ರಹ ಸ್ಥಿತಿಗಳು ಉತ್ತುಂಗದಲ್ಲಿರುವುದರಿಂದಾಗಿ, ತಲೆಯ ಭಾಗದಲ್ಲಿ ಗೋಚಾರವಾಗ್ತಾ ಇರುವುದರಿಂದಾಗಿ ಊರ್ಧ್ವಗತಿಯ ಈ ಒಂದು ಗ್ರಹಗತಿಗಳ ಸಂಪೂರ್ಣ ಲಾಭವನ್ನು ಪಡೆದು ಇಡೀ ಜೀವನವನ್ನೇ ಉತ್ತಮ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳುವ ಯೋಚನೆಗಳು ಮತ್ತು ನಿರ್ಧಾರಗಳು ನಿಮ್ಮದಾಗಬಲ್ಲವು. ಆದ್ದರಿಂದಾಗಿ ಅಂತಹ ಮಹಾ ನಿರ್ಧಾರ ನಿಮ್ಮಿಂದ ಉಂಟಾಗಿ ನಾಗಶಕ್ತಿ ವಿನಾಯಕನ ಅನುಗ್ರಹ ನಿಮಗೆ ಲಭ್ಯವಾಗಲಿ ಅಂತ ನಾವು ಕೂಡ ಭಕ್ತಿಯುಕ್ತವಾಗಿ ನಮ್ಮೆಲ್ಲ ಶ್ರೋತೃಗಳಿಗೂ ಕೂಡ ಸಂಪೂರ್ಣವಾದ ಉತ್ತಮ ಫಲವನ್ನು ನೀಡುವಂತ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ. ಹಾಗೆಯೇ ಈ ಒಂದು ಧನುರಾಶಿಯ ಅಧಿಪತಿಯಾದಂತಹ ಗುರುವು ನೇರವಾಗಿ ಶುಕ್ರ ಯುತಿಯನ್ನು ಹೊಂದಿ ಏಕಾದಶಾಧಿಪತಿಯ ಜೊತೆಗೆ ಇರುವುದರಿಂದ ಇದು ನಿಮಗೆ ಅತಿ ದೊಡ್ಡ ಲಾಭವನ್ನು, ಅತ್ಯಂತ ದೈವ ಬಲವನ್ನು, ಯೋಗಗಳು, ಅವಕಾಶಗಳು, ನೀವು ನಿರೀಕ್ಷೆ ಮೀರಿದ ಅವಕಾಶಗಳು ಸಿಗುವ ಯೋಗ ಇದೆ. ಆದರೆ ನಿಮ್ಮ ಯೋಚನೆಗಳು ಅವಕಾಶವನ್ನು ಹತ್ತಿರ ಹೋಗಲಿಕ್ಕೂ ಯೋಚಿಸದೇ ಇದ್ದರೆ ಮತ್ತು ನಿಮ್ಮ ನಿರ್ಣಯ ಮಾಡದೇ ಇದ್ದರೆ ಅಲ್ಲಿ ಹೋಗಬೇಕು, ಅವಕಾಶವನ್ನು ನಾವು ಪರಿಕಲ್ಪನೆ ತಗೊಂಡು ಬರಬೇಕು. ಇಲ್ಲಿ ಧನುರಾಶಿಯವರಿಗೆ ಸ್ವಂತ ಯೋಚನೆಯ ಮೂಲಕವೇ, ಇಲ್ಲಿ ಯಾವಾಗ ಈ ಒಂದು ಧನುರಾಶಿಯಲ್ಲಿ ಚಂದ್ರ ಸಂಚರಿಸ್ತಾನೆ ಮತ್ತು ಏಕಾದಶಿಯ ಪೌರ್ಣಿಮೆ ಉಂಟಾಗತ್ತೆ, ಅಂತಹ ದಿವಸದಲ್ಲಿ ನೀವು ದೃಢ ಸಂಕಲ್ಪಿತರಾಗಿ ಏನಾದರೂ ಮಾಡಿದರೆ ಗಜಕೇಸರಿ ಯೋಗದ ಸಂಪೂರ್ಣ ಲಾಭ ಉಂಟಾಗತ್ತೆ.
ಕರೆದು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಅಷ್ಟೊಂದು ಪ್ರಾಬಲ್ಯತೆಯನ್ನು ಸೃಷ್ಟಿಸಿಕೊಳ್ಳುವ ಯೋಗ ನಿಮಗಿದೆ. ಅದು ನಿಮಗೆ ಆಗಲಿ ಅಂತ ನಾನು ಬಯಸ್ತೇನೆ ಕೂಡ. ಹಾಗೆ ಅಂತಹ ಒಂದು ಮಹಾಯೋಗವನ್ನು ಸೃಷ್ಟಿಸಿಕೊಳ್ಳುವ ಮಹಾಶಕ್ತಿ ಗುರುವಿನಿಂದಲೇ ನಿಮಗೆ ಲಭ್ಯ ಇದೆ. ನಿಮ್ಮ ರಾಷ್ಟ್ರಾಧಿಪತಿಯೇ ಗುರುವಾಗಿದ್ದರಿಂದ ಈ ರಾಶಿಯಲ್ಲೇ ಚಂದ್ರನಾಗಿರೋದ್ರಿಂದ ಗಜಕೇಸರಿ ಯೋಗದ ಸಂಪೂರ್ಣ ಪ್ರಾಬಲ್ಯತೆ ನಿಮಗೆ ಖಂಡಿತವಾಗಿ ಇದ್ದಿರುತ್ತೆ. ಅದರಲ್ಲೂ ಕೂಡ ಈಗ ಮಿಥುನ ರಾಶಿಯಿಂದ ನೇರ ದೃಷ್ಟಿಯನ್ನು ಹೊಂದಿರುವಂತಹ, ತನ್ನ ಸ್ವ ರಾಶಿಗೆ ದೃಷ್ಟಿ ಹೊಂದಿರುವಂತಹ ಗುರುವು ಈ ಒಂದು ಏಕಾದಶಾಧಿಪತಿಯಾಗಿ ಶುಕ್ರನು ಯುತಿಯನ್ನು ಹೊಂದಿ ಏಕಾದಶದಲ್ಲಿ ಶುಕ್ರನ ಮನೆಯಲ್ಲಿ ಪೌರ್ಣಿಮೆ ಹೊಂದಿರುವುದರಿಂದಾಗಿ ಮನಃಕಾರಕನಾದ ಚಂದ್ರನು ಅತ್ಯಂತ ಅವಕಾಶಗಳನ್ನು, ಉತ್ತಮವಾದ ಯೋಚನೆಗಳನ್ನು ನಿಮ್ಮ ಮನಸ್ಸು ಹೊರಹೊಮ್ಮಿಸುತ್ತದೆ. ಅದಕ್ಕೆ ಆಂಜನೇಯನ ಆರಾಧನೆಯನ್ನು ಕೂಡ, ನಾಗಶಕ್ತಿ ವಿನಾಯಕನ ಆರಾಧನೆ ನಂತರ ಮಾಡಿದಾಗ ಸಂಪೂರ್ಣವಾಗಿ ನಿಮ್ಮ ನಿರ್ಣಯ ಅತ್ಯಂತ ಯಶಸ್ವಿ ಆಗುತ್ತೆ. ಹಾಗಾಗಿ ನೀವು ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳೆಲ್ಲವೂ ಕೂಡ ಯಶಸ್ವಿ ಆಗಬೇಕಿದ್ರೆ ಇಷ್ಟೆಲ್ಲ ವಿಷಯಗಳು ಇದೆ. ಆದ್ದರಿಂದ ಅತ್ಯುತ್ತಮವಾದ ನಿರ್ಣಯವನ್ನು, ನಿಮ್ಮ ಜೀವನದಲ್ಲಿ ಸಾಧಿಸಬೇಕಾದ ಮಹತ್ ನಿರ್ಣಯವನ್ನು ನೀವು ಇವತ್ತು ಸಂಕಲ್ಪಿಸಿದರೆ ಅದರಿಂದ ನೀವು ಯಾವ ಕಾರಣಕ್ಕೂ ಕೂಡ ನೀವು ಗಣಿಸಿದ ದಿನದೊಂದಿಗೆ ಅದನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗಿ ಆಗ್ತೀರಿ. ನಾಗಶಕ್ತಿ ವಿನಾಯಕನ ಆರಾಧನೆ ಫಲ ನಿಮಗೆ ಲಭ್ಯವಾಗಬೇಕು. ಹಾಗಾಗಿ ಆ ಮಹಾಗಣಪತಿ ನಿಮ್ಮನ್ನು ಕಾಪಾಡಲಿ, ಎಲ್ಲ ರೀತಿಯಿಂದ ಅವಳಿತನ್ನು ಉಂಟು ಮಾಡಲಿ. ದ್ವಿತೀಯಾಧಿಪತಿಯಾದ ಶನೈಶ್ವರನು ಚತುರ್ಥದಲ್ಲಿರುವುದರಿಂದ ಎಲ್ಲ ಸುಖ ಸ್ಥಾನದಲ್ಲಿ ಶನಿಯ ವಿರಾಜಮಾನನಾಗಿದ್ದು ಅರ್ಧಾಷ್ಟಮ ಶನಿಯ ಫಲ ಇರುವುದರಿಂದಾಗಿ ಅನೇಕರಿಗೆ ಅರ್ಧಾಷ್ಟಮ ಶನಿಯ ಫಲದಿಂದಾಗಿ ಕೆಲವರಿಗೆ ಕೆಟ್ಟ ಫಲಗಳು ಕೂಡ ಲಭ್ಯವಾಗುವಂಥದ್ದು. ಅದಕ್ಕಾಗಿ ಆ ಈಶ್ವರ ಆರಾಧನೆಯನ್ನು, ಆಂಜನೇಯನ ಆರಾಧನೆಯನ್ನು ಮಾಡ್ತಾ, ಮುಖ್ಯವಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಇದನ್ನು ಮಾಡುವುದರಿಂದಲೇ ನಿಮಗೆ ಅತ್ಯುತ್ತಮವಾದ ಲಾಭವು ಉಂಟಾಗುವುದರ ಜೊತೆಗೆ ಮಾನಸಿಕ ಸಂತೃಪ್ತಿ, ಮನೆ ಕಟ್ಟುವ ವಿಚಾರ ಇತ್ಯಾದಿಗಳಲ್ಲಿ ನಿಧಾನಗತಿಯಲ್ಲಿ ಹೋಗ್ತಾ ಇರುವುದು ಸ್ವಲ್ಪ ವೇಗವನ್ನು ಪಡೆಯುತ್ತೆ. ಅದೇ ರೀತಿಯಾಗಿ ಧನುರಾಶಿಯವರಿಗೆ ಪಂಚಮದಲ್ಲಿ ಸ್ವಸ್ಥಾನದಲ್ಲಿರುವ ಕುಜನು ಈ ಸಪ್ತಮಾಧಿಪತಿ ಬುಧನ ಯುತಿಯನ್ನು ಮತ್ತು ಭಾಗ್ಯಾಧಿಪತಿಯಾದ ರವಿಯ ಯುತಿಯನ್ನು, ಏಕಾದಶಾಧಿಪತಿಯಾದ ಶುಕ್ರನ ಯುತಿಯನ್ನು ಹೊಂದುವುದರಿಂದಾಗಿ ಅತ್ಯುತ್ತಮವಾದಂತಹ, ವಿಶೇಷವಾಗಿ ಈ ಒಂದು ಧನುರಾಶಿಯವರಿಗೆ ಜ್ಞಾನಸ್ಥಾನದಲ್ಲಿ ಪಿತೃಸ್ಥಾನದಲ್ಲಿ ಇರುವುದರಿಂದಾಗಿ ಪಿತೃಕಾರಕ ರವಿಯೂ ಕೂಡ ಪಂಚಮದಲ್ಲಿ ವಿರಾಜಮಾನದಿಂದ ನಿಮ್ಮ ತಂದೆಯ ಮಾತುಗಳನ್ನು ನೀವು ಆಲಿಸುವುದರಿಂದ, ಆ ತಂದೆಯ ವಿಚಾರಗಳಲ್ಲಿ ನೀವು ಅತಿ ಹೆಚ್ಚಿನ ಗಮನವನ್ನು ಕೊಟ್ಟು ಪಿತೃವರ್ಗದ ಆಶೀರ್ವಾದ ಬಲವನ್ನು ಪಡೆದಾಗ ಈ ಒಂದು ತಲೆಯ ಭಾಗದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಕುಜ, ಶುಕ್ರ, ರವಿ, ಬುಧರ ಸಂಪೂರ್ಣ ಫಲ, ವಿಶೇಷವಾಗಿ ಅಮಾವಾಸ್ಯೆಯೆಂದು ಭರಣೆ ಕೃತಿಕಾ ನಕ್ಷತ್ರದಂದು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡ್ತಾ ಬಂದರೆ ಪಿತೃವರ್ಗದ ಆಶೀರ್ವಾದದ ಜೊತೆಗೆ ಉದ್ಯೋಗದಲ್ಲಿ ಉನ್ನತಿಯನ್ನು ಕೂಡ ಪಡೆಯುವಂಥ ಯೋಗ, ನಿಮ್ಮ ಕುಲದೇವತಾ ಆರಾಧನೆಯ ಫಲ ಸಂಪೂರ್ಣವಾಗಿ ಲಭ್ಯವಾಗುವ ಯೋಗ. ಅದಕ್ಕೆ ನಿತ್ಯ ನೀವು ತಾಯಿ ಮತ್ತು ತಂದೆಗೆ ನಮಸ್ಕಾರ ಮಾಡುವುದರಿಂದ ಮಾತ್ರ ಕುಲದೇವತಾ ಆರಾಧನೆಯ ಫಲ ಲಭ್ಯವಾಗುತ್ತೆ. ಆದ್ದರಿಂದಾಗಿ ನಿಮಗೆ ಧನುರಾಶಿಯವರಿಗೆ ಭಾಗ್ಯಾಧಿಪತಿಯಾದಂತಹ ರವಿಯು ಆ ಪಂಚಮದಲ್ಲಿಯೇ ಪಿತೃಸ್ಥಾನದಲ್ಲಿಯೇ ವಿರಾಜಮಾನದಾಗಿದ್ದರಿಂದ ಕುಲದೇವತಾ ಆರಾಧನೆ ಫಲದಿಂದಲೇ ರವಿಯು ಉದ್ಯೋಗ ಕಾರಕನಾಗಿ ಮತ್ತು ಸರಕಾರಿ ಉದ್ಯೋಗ ಇತ್ಯಾದಿಗಳಿಗೆ ಕಾರಕನಾಗುವುದರಿಂದ ಅತಿ ಉತ್ತಮವಾದ ಲಾಭವನ್ನು ನಿರಂತರವಾಗಿ ಪಡೆಯುವಂತಹ ಮಹಾವ್ಯವಸ್ಥೆ ಈ ಒಂದು ವೈಶಾಖ ಮಾಸದಲ್ಲಿ ನಿಮಗೆ ಲಭ್ಯವಾಗಿದೆ. ವಿಶೇಷವಾಗಿ ಯಾವುದೆಲ್ಲ ಕಳೆದು ಹೋಗುವಂಥ ಭೀತಿ ಇದೆಯೋ, ಯಾವುದೆಲ್ಲವನ್ನು ಕೂಡ ನೀವು ಸಂಪೂರ್ಣವಾಗಿ ಪಡೆಯುವಲ್ಲಿ ಹಿನ್ನಡೆ ಅಂತ ಕಾಣ್ತಾ ಇದೆಯೋ, ಅದನ್ನು ಮಾನಸಿಕವಾಗಿ ಈ ಅಮಾವಾಸ್ಯೆ ಎಂದು ಸಂಕಲ್ಪ ಮಾಡಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವುದರಿಂದ ನಿಮಗೆ ಸಂಪೂರ್ಣ ಲಾಭ ಉಂಟಾಗುತ್ತೆ. ಹಾಗೆಯೇ ಧನುರಾಶಿಯಿಂದ 6ನೇ ಮನೆಯಲ್ಲಿ ಇರತಕ್ಕಂತಹ ಶುಕ್ರನು ಸ್ವಸ್ಥಾನಗತನಾಗಿದ್ದು ಸಪ್ತಮಾಧಿಪತಿಯು 6ನೇ ಮನೆಯಲ್ಲಿ ಬರುವುದರಿಂದ ಇಲ್ಲಿ ಭಾಗ್ಯಾಧಿಪತಿಯು 6ನೇ ಮನೆಯನ್ನು ಪ್ರವೇಶ ಮಾಡ್ತಾ ಇರುವುದರಿಂದಾಗಿ ಶುಕ್ರನ ಯುತಿ ರವಿ ಹೊಂದಿರೋದ್ರಿಂದ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಿನ ಗಮನ ಬೇಕಾಗತ್ತೆ. ಅದಕ್ಕೆ ಔಷಧೋಪಚಾರಗಳ ಅಗತ್ಯ ಇರುತ್ತೆ. ದುರ್ಗಿ ಪಾರಾಯಣ, ಆಂಜನೇಯ ಆರಾಧನೆ, ಈಶ್ವರ ಆರಾಧನೆ ನಿಮ್ಮ ಅನಾರೋಗ್ಯಕ್ಕೆ ನೀವು ತೆಗೆದುಕೊಳ್ಳುವ ಔಷಧೋಪಚಾರಗಳಿಗೆ ಸಂಪೂರ್ಣ ಪೂರಕವಾಗಿ ಫಲ ನೀಡಿ ಅತಿ ಬೇಗ ನಿಮ್ಮ ಗುಣಮುಖರಾಗುವಂತೆ ಮಾಡುತ್ತೆ. ಹಾಗೆಯೇ ಇನ್ನು ಶತ್ರುಸ್ಥಾನದಲ್ಲಿ ಕುಳಿತಂಥ ಇವರೆಲ್ಲರೂ ಕೂಡ ಈ ಗ್ರಹಗತಿಗಳಿದ್ದರೂ ಕೂಡ ಉನ್ನತ ಮಟ್ಟದಲ್ಲಿರುವುದರಿಂದಾಗಿ ನಿಮ್ಮ ನಡೆ ನುಡಿಗಳನ್ನು ಅವಲಂಬಿಸಿ ಬುಧ ಎಲ್ಲಿರುವುದರಿಂದ ಮಾತಿನ ಬಗ್ಗೆ ಗಮನ ಇರಲಿ. ಮೇ 14 ನಂತರ ನಿಮ್ಮ ಮಾತೆ ನಿಮಗೆ ಶತ್ರುವಾಗಬಹುದು. ಬಹಳ ಎಚ್ಚರಿಕೆಯಿಂದ ಆಂಜನೇಯನ ಆರಾಧನೆಯನ್ನು ಮಾಡಿ, ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿದ ನಂತರವೇ ಆಂಜನೇಯನ ಆರಾಧನೆ ಫಲ ನಿಮಗೆ ಲಭ್ಯವಾಗಲಿಕ್ಕೆ ಸಾಧ್ಯ. ಹಾಗೆಯೇ ಸಪ್ತಮದ ಗುರು ಶುಕ್ರರು ಅತ್ಯುತ್ತಮವಾದ ಫಲವನ್ನು ನಿಮಗೆ ನೀಡುತ್ತಾರೆ. ಇಲ್ಲಿ ಸಪ್ತಮಾಧಿಪತಿಯು ಬುಧನು ಕೂಡ ಪಂಚಮದಲ್ಲಿದ್ದು ಪತಿ ಪತ್ನಿಯರ ಮಧ್ಯದಲ್ಲಿ ಅತ್ಯುತ್ತಮವಾದ ಸಾಮರಸ್ಯತೆ ಇದ್ದರೂ ಕೂಡ ಈ ಬುಧ
ಮೇ 14ರ ನಂತರದಲ್ಲಿ ಪತಿ ಪತ್ನಿಯರಲ್ಲೂ ಕೂಡ ಅನೇಕ ಮಾತುಗಳಲ್ಲಿ ವಿರಸವನ್ನು ಉಂಟು ಮಾಡುವ ಸಾಧ್ಯತೆಗಳಿರುವುದರಿಂದಾಗಿ ಆಂಜನೇಯನ ಆರಾಧನೆಯನ್ನು ಮಾಡಿ. ಗುರುವಿನ ನೇರ ದೃಷ್ಟಿ ಸಪ್ತಮದಲ್ಲಿಂದ ವಿವಾಹ ಹೆಚ್ಚುಕರಿಗೆ ಮತ್ತು ಗುರು ದೃಷ್ಟಿ ಇರುವುದರಿಂದಾಗಿ ಪತಿ ಪತ್ನಿಯಲ್ಲಿ ಉತ್ತಮವಾದಂಥ ಯೋಚನೆಗಳು ನಿರ್ಧಾರಗಳು ಬರುವಂತಹ ಮಹಾಯೋಗ ನಿಮ್ಮದಾಗಿದೆ. ಅದು ನಿಮಗೆ ಲಭ್ಯವಾಗಲಿ. ಅಷ್ಟಮಾಧಿಪತಿಯಾದ ಚಂದ್ರನ ಒಂದು ವ್ಯವಸ್ಥೆಯಲ್ಲಿ ಶುದ್ಧವಾಗಿರುವುದರಿಂದಾಗಿ ಕರ್ಕಾಟಕ ರಾಶಿ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಅಂತಹ ದೊಡ್ಡ ಸಮಸ್ಯೆಗಳು ಕಂಡು ಬರ್ತಿಲ್ಲ. ಕೆಲವರಿಗೆ ಕಂಟಕಗಳು ಇರುವಂಥ ಸಾಧ್ಯತೆಗಳಿದ್ದಲ್ಲಿ ಪರಿಶೀಲಿಸಿಕೊಳ್ಳಿ. ಇನ್ನು ನೋಡಿ, ಭಾಗ್ಯದಲ್ಲಿ ಕೇತು ಕುಳಿತಿದ್ದಾನೆ. ಇಷ್ಟೆಲ್ಲ ಹೇಳಿ ಈ ಕೇತು ಭಾಗ್ಯದಲ್ಲಿಯೇ ಬಂದು ಕುಳಿತುಬಿಟ್ಟಿದ್ದಾನೆ. ನಿಮ್ಮ ಭಾಗ್ಯೋದಯ ಆಗೋದಕ್ಕೆ ಎಲ್ಲ ದೊಡ್ಡ ವ್ಯವಸ್ಥೆಯನ್ನು ಕೊಟ್ಟು ಬಾಗಿಲನ್ನು ಮುಚ್ಚಿದ್ದಾರೆ, ಒಳಗಡೆ ಕೂಡಿ ಹಾಕಿದಾಗ ಆಗುತ್ತೆ. ಹಾಗಾಗಿ ಯಾವ ರೀತಿಯಾದಂತಹ ಯೋಗಗಳಿದ್ದರೂ ಕೂಡ ಮುಂದೆ ಪರದೆ ಅಡ್ಡ ಬಂದಾಗಿ ಕೇತು ಕೂತಿರ್ತಾನೆ. ಹಾಗಾಗಿ ಇಂತಹ ಒಂದು ಪರದೆಯನ್ನು ಸರಿಸೋದಕ್ಕೆ ಬೇಕು ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆ. ಮನಸ್ಸಿನ ಮೇಲೆ ಪ್ರಭಾವ ಬೀರುವ ಕೇತು ಛಾಯೆ ಸಂಪೂರ್ಣವಾಗಿ ನಿವಾರಣೆ ಆಗಲಿಕ್ಕೆ ನಾಗಶಕ್ತಿಯ ವಿನಾಯಕನ ಮಾನಸ ಪೂಜೆ ಅತಿ ಹೆಚ್ಚಿನ ಫಲವನ್ನು ನೀಡುತ್ತೆ. ನಿಮ್ಮ ಮನಸ್ಸಿನಲ್ಲಿ ಶುದ್ಧವಾದ ಯೋಚನೆಗಳು ಬರುವುದಕ್ಕೆ ಕಾರಣವಾಗಿ ಪೂರ್ವ ಜನ್ಮದಿಂದ ಪಡೆದ ಮಹಾಯೋಗವನ್ನು ಪಡೆಯೋದಕ್ಕೆ ನಿಮ್ಮ ಮನಸ್ಸು ತೆರೆದುಕೊಳ್ಳುತ್ತದೆ. ಅಂತಹ ಒಂದು ಯೋಗವನ್ನು ನಿಮ್ಮ ಮನಸ್ಸೇ ಸೃಷ್ಟಿ ಮಾಡಿಕೊಂಡು ನಿಮ್ಮ ಮಹಾಯೋಗವನ್ನು ಸಂಪೂರ್ಣವಾಗಿ ಸಿಗುವಂತೆ ಮಾಡುತ್ತೆ. ದಶಮಾಧಿಪತಿ ಬುಧನು ಇರುವುದರಿಂದಾಗಿ ಆ ಮೇಷರಾಶಿಯಲ್ಲಿ ವಿರಾಜಮಾನನಾಗಿರುವುದರಿಂದಾಗಿ ಉದ್ಯೋಗದಲ್ಲಿ ಉನ್ನತಿ ಇತ್ಯಾದಿಗಳಿದೆ. ಆದರೂ ಉದ್ಯೋಗದ ವಿಚಾರದಲ್ಲಿ ನಿರ್ಣಯ ಮೇ 14ರ ಒಳಗಡೆ ಮಾಡ್ಕೊಳ್ಳಿ. ಮೇ 14ರ ನಂತರ ಉದ್ಯೋಗದಲ್ಲಿ ತೊಂದರೆ ಆದರೆ ದಯವಿಟ್ಟು ಆಂಜನೇಯನ ಆರಾಧನೆಯನ್ನು ಮಾಡಿ. ಆಂಜನೇಯನ ಆರಾಧನೆ ಫಲ ಸಿಗಬೇಕು ಅಂದರೆ ಗಣಪತಿ ಆರಾಧನೆಯ ನಂತರವೇ ನಾಗಶಕ್ತಿ ವಿನಾಯಕನ ಆರಾಧನೆ ಸಂಪೂರ್ಣವಾಗಿ ಫಲವನ್ನು ನೀಡುತ್ತೆ. ಇನ್ನು ಏಕಾದಶಿಯಲ್ಲಿ ಪೌರ್ಣಿಮೆ ಉಂಟಾಗಿ ಏಕಾದಶಾಧಿಪತಿಯು ಶುಕ್ರನ ಸಪ್ತಮದಲ್ಲೂ ಗೋಚರ ಆಗುವುದರಿಂದ ನಿಮ್ಮ ಕುಲದೇವತಾ ಆರಾಧನೆ ಫಲದ ಜೊತೆಗೆ ಅತ್ಯುತ್ತಮವಾದಂತಹ ಲಾಭವನ್ನು ಉಂಟು ಮಾಡುವ ಎಲ್ಲ ಲಕ್ಷಣಗಳು ಕಂಡುಬರುತ್ತೆ. ಇನ್ನು ಅನೇಕ ವಿಧದಲ್ಲಿ ನೋಡಿದಾಗ ಗುರು ಶುಕ್ರ ಯುತಿಯಿಂದ ಅನೇಕರಿಗೆ ಅನುಮಾನ ಬರ್ಬೋದು, ಏನೋ ತೊಂದರೆ ಆಗ್ಬಿಡ್ತದೇನೋ ಅಂತ. ಖಂಡಿತವಾಗಿ ತೊಂದರೆ ಆಗುವಂಥ ಮನಸ್ಥಿತಿಯನ್ನು ಹೊಂದಿ ಅದೇ ರೀತಿಯಲ್ಲಿ ಹೆಜ್ಜೆಯನ್ನು ಇಟ್ಟರೆ ತೊಂದರೆ ಆಗೇ ಆಗುತ್ತೆ. ಎಂತಹ ಯೋಗಗಳಿದ್ರೂ ಹಾಳು ಮಾಡ್ಕೊಳ್ಳೋದು ದೊಡ್ಡ ಕಷ್ಟ ಅಲ್ಲ. ಒಳ್ಳೆಯ ಯೋಗವನ್ನು ಸೃಷ್ಟಿ ಮಾಡುವುದು ದೊಡ್ಡ ಕಷ್ಟ. ಅದಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಬೇಕು. ಇನ್ನು ವ್ಯಯಾಧಿಪತಿಯಾದ ಕುಜನ ಪಂಚಮದಲ್ಲಿ ಇರುವುದರಿಂದ ಕಳೆದು ಹೋದದ್ದನ್ನು ಮತ್ತೆ ಪಡೆಯುವ ಜ್ಞಾನ ನಿಮಗೆ ಲಭ್ಯವಾಗುತ್ತೆ ಮಿತ್ರರೇ. ಈ ಒಂದು ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡುವ ನಿಮ್ಮ ವಿಶಾಲ ಮನೋಭಾವನೆ ಉಳ್ಳ ಮಹಾ ಸಂಸ್ಕಾರವಂತರಾದಂತಹ ಈ ಹಿಂದೆ ಶೇರ್ ಮಾಡಿದಂಥ ಮುಂದೆ ಶೇರ್ ಮಾಡಲಿಕ್ಕಿರುವಂಥ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು. ಹಾಗೆ ಮುಂದಿನ ವಿಡಿಯೋವನ್ನು ನಿರಂತರವಾಗಿ ನೋಡ್ತಾ ಬನ್ನಿ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಹೋಗ್ಬೋದು. ಈ ವಿಡಿಯೋವನ್ನು ಮುಂದೂ ಕೂಡ ಸರಿಯಾಗಿ ವೀಕ್ಷಣೆ ಮಾಡಿ. ನಮಸ್ತೆ ಮಿತ್ರರೇ, ಈಗ ಚೈತ್ರ ಮಾಸದ ಲಕ್ಕಿ ಕಾಮೆಂಟ್ ಸಮಯ ಬಂದಾಯಿತು. ರಂಗನಾಥ ನಂಜಪ್ಪ ಅವರು ಈ ಬಾರಿಯ ಲಕ್ಕಿ ಕಾಮೆಂಟಿಗೆ ಸೆಲೆಕ್ಟ್ ಆಗಿದ್ದಾರೆ. ನಮಸ್ತೆ ರಂಗನಾಥ್ ಅವರೇ. ಈಸ್ ಇಟ್ ಜಿಯೋಗ್ರಫಿ ಕ್ಲಾಸ್ ಆರ್ ಅಸ್ಟ್ರಾಲಜಿ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮಿತ್ರರೇ, ಇವರ ಕಾಮೆಂಟನ್ನು ಗಮನಿಸಿ. ಹಾಗೂ ರಂಗನಾಥ್ ಅವರೇ, ನೀವು ಕೂಡ ಅರ್ಥೈಸಿಕೊಳ್ಳಿ. ನಮ್ಮ ಋಷಿ ವಿಜ್ಞಾನಿಗಳು ಸಹಸ್ರಾರು ವರ್ಷಗಳಿಂದ ಯಾವ ಜಗತ್ತಿನ ಎಲ್ಲ ಭೂಭಾಗವೂ ಕೂಡ ಇನ್ನು ನಾಗರಿಕತೆ ಎನ್ನುವ ಶಬ್ದವನ್ನು ಕೇಳಿಲ್ಲವೋ ಅಂತಹ ಸಮಯದಲ್ಲಿ ವೇದಾದಿಗಳನ್ನು ಅಧ್ಯಯನ ಮಾಡಿ ಆ ವೇದಗಳನ್ನು ಸಮಾಧಿ ಸ್ಥಿತಿಯಲ್ಲಿ ತಂದು ಜಗತ್ತಿನ ರಹಸ್ಯ ಮತ್ತು ಜೀವನದ ರಹಸ್ಯ ಎಲ್ಲವನ್ನು ಅರ್ಥೈಸಿಕೊಂಡು ಇಡೀ ಬ್ರಹ್ಮಾಂಡದ ವ್ಯವಸ್ಥೆಯನ್ನು ಕಣ್ಣು ಮುಚ್ಚಿಕೊಂಡು ತಮ್ಮ ಪಿಂಡಾಂಡದಲ್ಲಿ ಗ್ರಹಿಸಿ ಹೇಳಿದಂತಹ ಋಷಿ ವಿಜ್ಞಾನಿಗಳು ಇಡೀ ಸಂಪೂರ್ಣ ಬ್ರಹ್ಮಾಂಡವನ್ನು ಕಣ್ಣು ಮುಚ್ಚಿಕೊಂಡು ಹೇಳ್ತಾರೆ. ಅದನ್ನೇ ಇವತ್ತು ಪಂಚಾಂಗ ಎಂಬುದಾಗಿ ಈ ರೀತಿಯಾಗಿ ನಿಮ್ಮ ಪಂಚಾಂಗದಲ್ಲಿ ಅವರ ಗಣಿತ ಲೆಕ್ಕಾಚಾರದ ಮೂಲಕವಾಗಿ ಗ್ರಹಗತಿಗಳ ಅಂತರವನ್ನು ನಿಖರವಾಗಿ ತಿಳಿದುಕೊಂಡು ಗಣಿತದ ಲೆಕ್ಕಾಚಾರದಲ್ಲಿ ಇಡೀ ಗ್ರಹ ಸ್ಥಿತಿಯನ್ನು ಈ ರೀತಿಯಾಗಿ ಭೂಮಿಯ ಸುತ್ತ ಯಾವ ಪರಿಧಿಯಲ್ಲಿ ಎಷ್ಟೆಷ್ಟು ದೂರದಲ್ಲಿ ಯಾವ್ಯಾವ ಗ್ರಹಗಳು ಎಷ್ಟೆಷ್ಟು ಡಿಗ್ರಿಯಲ್ಲಿ ಸಂಚರಿಸ್ತವೆ ಎನ್ನುವಂತಹ ಅತ್ಯಂತ ನಿಖರ ಮಾಹಿತಿಯನ್ನು 10,000 ವರ್ಷಗಳ ಹಿಂದಿನಿಂದಲೂ ಅನೇಕ ಋಷಿ ವಿಜ್ಞಾನಿಗಳು ನಮಗೆ ನೀಡಿದ್ದಾರೆ. ಹಾಗಾಗಿ ಜಿಯೋಗ್ರಫಿ ಅಥವಾ ನೀವು ಆಸ್ಟ್ರಾನಮಿ ಆ್ಯಂಡ್ ಆಸ್ಟ್ರಾಲಜಿ ಇದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಭವಿಷ್ಯ ಅನ್ನುವಂತಹ ಚಿಂತನೆಯೊಂದಿಗೆ ದಯವಿಟ್ಟು ನಮ್ಮ ವಿಡಿಯೋವನ್ನು ನೋಡಬೇಡಿ. ಯಾವುದೇ ಜ್ಯೋತಿಷ್ಯ ಶಾಸ್ತ್ರ ಜೀವನಕ್ಕೆ ಬೆಳಕನ್ನು ನೀಡುವ ಈ ಸೂರ್ಯನನ್ನು ಆಧಾರವಾಗಿ ಇಟ್ಟುಕೊಂಡಂತಹ ನವಗ್ರಹ ಮಂಡಲದ ಜೊತೆಗೆ ನಮ್ಮ ಜೀವನದ ಎಲ್ಲ ಆಗುಹೋಗುಗಳ ಬಗ್ಗೆ ಚಿಂತನೆಯನ್ನು ನಡೆಸಿದ ಮಹಾವಿಜ್ಞಾನಿಗಳ ಒಂದು ಮೂಲ ತತ್ವಗಳು ಇಲ್ಲಿ ಗೋಚರವಾಗ್ತವೆ. ಆದ್ದರಿಂದ ಇಲ್ಲಿ ಭೂಮಿ ಇದ್ದರೆ ಇಲ್ಲಿ ಮೇಷರಾಶಿಯಾಗಿ 360 ಡಿಗ್ರಿಯನ್ನು ಈ ಒಂದು 12 ವಿಭಾಗದಲ್ಲಿ ವಿಭಾಗಿಸಲಾಗಿದೆ. ಹಾಗಾಗಿ ಆ ಮೂಲಕವಾಗಿ ಪ್ರಕೃತಿಯ ಮಧ್ಯದಲ್ಲಿ ಅಲ್ಲಿ ನಮಗೆ ದ ರಾ ಬೇಂದ್ರೆಯವರ ಕವನ ನೆನಪಾಗುತ್ತೆ. ವಿಶ್ವಮಾತೆಯ ಗರ್ಭಕಮಲ ಸಂಜಾತ ಪರಾಗ ಪರಮಾಣು ಕೀರ್ತಿ ನಾನು
ಎಂಥ ಅದ್ಭುತವಾದ ಕವನವನ್ನು ಇದೇ ಆಧಾರದ ಮೇಲೆ ಬರೆದಿದ್ದಾರೆ. ಅಂತಹ ಕವಿ ಮಾತುಗಳನ್ನು ಅರ್ಥೈಸ್ಕೊಳ್ಳಿ. ಆ ಒಂದು ಕವಿಯ ಮುಂದಿನ ಪಂಕ್ತಿಗಳನ್ನು ಓದಿ ಖಂಡಿತವಾಗಿಯೂ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದರ ಬಗ್ಗೆ ಜ್ಞಾನವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ನಾವು ಮಹಾಜ್ಞಾನಿಗಳಲ್ಲ, ಪರಿಪೂರ್ಣ ಸಂಪೂರ್ಣವಾಗಿ ಸರ್ವಜ್ಞರು ಯಾರೂ ಜಗತ್ತಿನಲ್ಲಿಲ್ಲ. ಆದರೆ ಜಗದ್ಗುರುಗಳಾದಂಥವರು ಅನೇಕರಿಂದ, ಋಷಿ ವಿಜ್ಞಾನಿಗಳಿಂದ ಮಹಾಜ್ಞಾನದ ಅಮೃತ ಧಾರೆ ನಿರಂತರವಾಗಿ ನಮ್ಮ ಸನಾತನ ಪರಂಪರೆಯಲ್ಲಿ ನಮ್ಮ ಋಷಿ ವಿಜ್ಞಾನಿಗಳಿಂದ ನೀಡಲ್ಪಟ್ಟಿದೆ. ಹಾಗಾಗಿ ಈ ಖಂಡಿತವಾಗಿಯೂ ಇಂತಹ ಅದ್ಭುತವಾದ ಜ್ಞಾನವನ್ನು, ನಮ್ಮ ಸಂಸ್ಕೃತ ಭಾಷೆಯನ್ನು ಮತ್ತು ಆ ಒಂದು ನಮ್ಮ ಸನಾತನ ಸಂಸ್ಕೃತಿಯ ಮೂಲ ಬೇರುಗಳತ್ತ ಸರಿಯಾದ ದೃಷ್ಟಿಕೋನದಿಂದ ನೋಡಿ ಅಧ್ಯಯನಶೀಲರಾಗಿ ನಮ್ಮ ಭಾರತವನ್ನು ನಾವು ಹೆಮ್ಮೆಯಿಂದ ಗೌರವಿಸೋಣ. ನಮ್ಮ ಋಷಿಮುನಿಗಳಿಗೆ ತಲೆಬಾಗಿ ನಮಿಸೋಣ. ಭಗವಾನ್ ಸದ್ಗುರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನುಡಿಯಂತೆ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪೂಜೆ ಮಾನಸ ಪೂಜೆ. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಶ್ರದ್ಧಾಳುಗಳ ನಿರಂತರ ಬೇಡಿಕೆಯ ಮೇರೆಗೆ ಈ ಒಂದು ಶ್ರೇಷ್ಠವಾದ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಾಗಯಜ್ಞೋಪವೀತಧಾರಿಯಾದಂತಹ ನಾಗಶಕ್ತಿ ವಿನಾಯಕನಿಗೆ ಸಮರ್ಪಿಸುತ್ತಿದ್ದೇವೆ. ನಿತ್ಯವೂ ಒಂದೇ ಸಮಯವನ್ನು ನಿರ್ಧರಿಸಿ ನಿಗದಿಪಡಿಸಿಕೊಂಡು ಶ್ರದ್ಧೆ ಭಕ್ತಿಯಿಂದ ಶ್ರದ್ಧಾಳುವು ನಾಗಶಕ್ತಿ ವಿನಾಯಕನ ಈ ಮಾನಸ ಪೂಜಾರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದಲ್ಲಿ ಸಮಸ್ತ ಫಲಗಳು ಲಭ್ಯವಾಗುವುದರಲ್ಲಿ, ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಗಳನ್ನು ಮೈಗೂಡಿಸಿಕೊಂಡು ಧ್ಯಾನಾವಸ್ಥೆಯಲ್ಲಿ ಕುಳಿತು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಧಾನವಾದ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಭವ್ಯ ದಿವ್ಯ ಮೂರ್ತಿಯಾದಂತಹ ನಾಗಶಕ್ತಿ ವಿನಾಯಕನ ಮೂರ್ತಿಯನ್ನು ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡು ನಮಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಊರಿಗೂ, ನಮ್ಮ ರಾಜ್ಯಕ್ಕೂ, ನಮ್ಮ ದೇಶಕ್ಕೂ, ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಅನುಗ್ರಹ ಉಂಟಾಗಿ ಸಮಸ್ತವೂ ಒಳಿತಾಗಲಿ ಎನ್ನುವ ಮನೋಭಾವದೊಂದಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು. ಅಸ್ಮಿನ್ ಶುಭ ದಿನೇ ಮಮ ಸಮಸ್ತವಿಧ ದೋಷ ನಿವಾರಣದ್ವಾರ ಸಮಸ್ತವಿಧ ಯಶಃ ಪ್ರಾಪ್ತ್ಯರ್ಥಂ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನಂ ಕರಿಷ್ಯೆ. ಅಥ ಧ್ಯಾನಂ ಪ್ರಸನ್ನವದನಂ ದೇವಂ ಪ್ರಮೋದದಾಯಕಂ ವಿಭುಂ ಪ್ರವಿಘ್ನಚ್ಛೇದಕಂ ದಿವ್ಯಂ ಪ್ರವಂದೇ ಫಲದಾಯಿನಂ ಗಂಭೀರವದನಂ ದೇವಂ ಗಂಭೀಜಾಕ್ಷರಗರ್ವಿತಂ ಗಕಾರರೂಪ ಸರ್ವಸ್ವಂ ಗಂಗಣೇಶಂ ನಮಾಮ್ಯಹಂ ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಭಕ್ತಾನಾಂ ಧ್ಯಾನಗೋಚರಾಯ ನಮಃ. ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ತೇ ಭಕ್ತ್ಯಾ ಶೀಘ್ರಮಾಗಚ್ಚ ಹೇ ಪ್ರಭೋ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಬ್ರಹ್ಮಾಂಡ ವ್ಯಾಪಿನೇ ಪ್ರಭವೇ ನಾಗಶಕ್ತಿ ವಿನಾಯಕಾಯ ನಮಃ. ಆವಾಹನಂ ಸಮರ್ಪಯಾಮಿ.
स्वागतं सर्वगर्वघ्ना सर्वविघ्नहरो भव ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सर्वगर्वघ्नाय नमः स्वागतं ते व्याहरिष्यामि आसनमर्पये तुभ्यं विराजय महाप्रभो ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महाप्रभवे नमः आसनं समर्पयामि पाद्यन्ते गन्धयुक्तं च पादोदरपरिष्कर ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पादोदरपरिष्कराय नमः पाद्यं समर्पयामि अर्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् नागशक्तिविनायकम् शुभ्रवस्त्रधराय नमः अर्घ्यं समर्पयामि आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि स्नापये निर्मलाकारा जाह्नवी सलिलादिभिः ब्रह्माण्डव्यापिनं वन्दे नागशक्तिविनायकम् नागशक्तिविनायकम् निर्मलाकाराय नमः स्नानं समर्पयामि आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि वस्त्रयुग्मं प्रदास्यामि दिव्यैरस्त्रैर्विभूषिता ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दिव्यैरस्त्रैर्विभूषिताय नमः वस्त्रयुग्मं समर्पयामि यज्ञोपवीतः नागयज्ञोपवीतेन भूषितो यज्ञकारणात् ब्रह्माण्डव्यापिनं वन्दे नागशक्तिविनायकम् नागशक्तिविनायकम् यज्ञकारणाय नमः नागयज्ञोपवीतं ते परिकल्पयामि आभरणम् हिरण्याभरणं तुभ्यं कर्णचामरभूषिता ब्रह्माण्डव्यापिनं वन्दे नागशक्तिविनायकम् नागशक्तिविनायकम् कर्णचामरभूषिताय नमः हिरण्याभरणं समर्पयामि गन्धः
अष्टगन्धं ललाटे च इष्टबन्धप्रदायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् इष्टबन्धप्रदायकाय नमः अष्टगन्धं समर्पयामि कुङ्कुमं भूषणार्थं ते अर्पये हेमकङ्कणा ब्रह्माण्डव्यापिनं वन्दे नागशक्तिविनायकम् नागशक्तिविनायकम् हेमकङ्कणाय नमः कुङ्कुमचूर्णं समर्पयामि हरिद्रां चूर्णरूपेण दास्ये दारिद्र्यचूर्णका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दारिद्र्यचूर्णकाय नमः हरिद्राचूर्णं समर्पयामि चन्दनं च चतुर्हस्ता चतुर्भद्रप्रदायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् चतुर्भद्रप्रदायकाय नमः चन्दनं समर्पयामि पुष्पं सुगन्धयुक्तं च पुष्पदन्ताय अर्प्यते ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पुष्पदन्ताय नमः पुष्पाणि समर्पयामि दूर्वायुग्मं प्रदास्यामि सर्वदुःस्वप्ननाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दुःस्वप्ननाशकाय नमः दूर्वायुग्मं समर्पयामि अर्चना ॐ उपनीताय नमः ॐ सुप्रसन्नाय नमः ॐ वटवे नमः ॐ अभयहस्ताय नमः ॐ बालरूपाय नमः ॐ अग्निरूपाय नमः ॐ यज्ञमयाय नमः ॐ ईशपुत्राय नमः ॐ गौरीसुताय नमः ॐ पाशहस्ताय नमः ॐ अङ्कुशधर्त्रे नमः ॐ नागशक्तिविनायकाय नमः तव नामार्चनं पुण्यं प्रसीद गणनायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् गणनायकाय नमः नामपूजां समर्पयामि धूपमाघ्रापये तुभ्यं धूर्जटे प्रियनन्दन ब्रह्माण्डव्यापिनं वन्दे नागशक्तिविनायकम् नागशक्तिविनायकम् धूर्जटे प्रियनन्दनाय नमः धूपमाघ्रापयामि दीपः सुदीपास्ते प्रदर्श्यन्ते अज्ञानध्वान्तनाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् अज्ञानध्वान्तनाशकाय सुज्ञानकारिणे नमः सुदीपं ते दर्शयामि नैवेद्यम् लम्बोदरमहाकाय फलवैविध्यमर्पये ब्रह्माण्डव्यापिनं वन्दे नागशक्तिविनायकम् नागशक्तिविनायकम् प्राणाय नमः अपानाय नमः व्यानाय नमः उदानाय नमः समानाय नमः लम्बोदरमहाकायाय नमः समर्पितनैवेद्यैः तृप्तो भव आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः
शुण्डे आचमनीयं परिकल्पयामि। हस्तप्रक्षालनम् हस्तौ क्षालय देवेश सोमसूर्याग्निलोचना ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। सोमसूर्याग्निलोचनाय नमः। हस्तप्रक्षालनं समर्पयामि। नीराजनं गृहाणेदं सुमङ्गलनिरञ्जना ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। सुमङ्गलनिरञ्जनाय नमः। नीराजनं समर्पयामि। पुष्पाञ्जलिः पुष्पाञ्जलिस्तु भक्त्या च सदन्ताभयमुद्रका ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। सदन्ताभयमुद्रकाय नमः। पुष्पाञ्जलिं समर्पयामि। प्रदक्षिणनमस्कारः प्रदक्षिणनमस्काराः क्रियन्ते पापनाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। पापनाशकाय नमः। प्रदक्षिणनमस्कारान् समर्पयामि। प्रसन्नार्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात्। अभयहस्ताय विद्महे बालरूपाय धीमहि तन्नो वटुः प्रचोदयात्। अग्निरूपाय विद्महे यज्ञमयाय धीमहि तन्नो वटुः प्रचोदयात्। ईशपुत्राय विद्महे गौरीसुताय धीमहि तन्नो वटुः प्रचोदयात्। पाशहस्ताय विद्महे अङ्कुशधर्त्रे च धीमहि तन्नो वटुः प्रचोदयात्। अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। शुभ्रवस्त्रधराय नमः। ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವುದು. ಹೇ ನಾಗಶಕ್ತಿ ವಿನಾಯಕ, ನಾನು ಮಾಡುವ ಎಲ್ಲ ಯೋಚನೆಗಳನ್ನು, ನಾನು ಮಾಡುವ ಎಲ್ಲ ಕೆಲಸಗಳನ್ನು, ನಾನು ಆಡುವ ಎಲ್ಲ ಮಾತುಗಳನ್ನು ನಿನಗೇ ಅರ್ಪಿಸುತ್ತೇನೆ, ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಹೇ ನಾಗಶಕ್ತಿ ವಿನಾಯಕ, ನನ್ನ ಯೋಚನೆಗಳೆಲ್ಲವೂ ಕೂಡ ನಿನ್ನ ಧ್ಯಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಸೇವೆ, ನಾನಾಡುವ ಎಲ್ಲ ಮಾತುಗಳು ನಿನ್ನ ಸ್ತುತಿ. ಹೇ ನಾಗಶಕ್ತಿ ವಿನಾಯಕ, ನನ್ನ ಪೂರ್ವಜನ್ಮದ ಜನ್ಮಾಂತರದ ಎಲ್ಲ ದೋಷಗಳನ್ನು, ಈ ಜನ್ಮದಲ್ಲಿ ಉಂಟಾದ ಎಲ್ಲ ದೋಷಗಳನ್ನು ಮತ್ತು ಕುಟುಂಬದಿಂದ ಬಂದ ಸಮಸ್ತ ದೋಷಗಳನ್ನು ನಿವಾರಣೆ ಮಾಡಿ ಅನುಗ್ರಹಿಸು. ನನಗೂ ನನ್ನ ಕುಟುಂಬಕ್ಕೂ ಕುಲಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣ ನಿನ್ನ ಅನುಗ್ರಹದ ಮೂಲಕ ಶಾಂತಿ ಉಂಟಾಗಲಿ, ಸಮಸ್ತ ವಿಧವಾದ ಒಳಿತುಂಟಾಗಲಿ. ನಾನು ನಿನಗೆ ಶರಣಾಗಿದ್ದೇನೆ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅನೇನ ಶ್ರೀನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನ ಕರ್ಮಣ ಶ್ರೀನಾಗಶಕ್ತಿ ವಿನಾಯಕ ಪ್ರಿಯತಾಂ. ಪ್ರಸಾದಂ ದೇಹಿ ಭಗವನ್ ಪ್ರಸೀದ ಮಮ ದೇವತಾ. ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ನಾಗಶಕ್ತಿ ವಿನಾಯಕಂ ನಾಗಶಕ್ತಿ ವಿನಾಯಕಂ. ಪ್ರಸೀದ ಪ್ರಸೀದ ಪ್ರಸಾದಂ ದೇಹಿ. ಶ್ರೀ ನಾಗಶಕ್ತಿ ವಿನಾಯಕನ ಅಭಯಹಸ್ತದಿಂದ ಸಂಪೂರ್ಣವಾದ ಒಂದು ಅಭಯ ಲಭ್ಯವಾಗಿದೆ. ನಿಧಾನವಾಗಿ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಅಂಗೈಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಕಣ್ತೆರೆದು ಆ ನಾಗಶಕ್ತಿ ವಿನಾಯಕನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ
ಈ ದಿನ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹದಿಂದ ಸಮಸ್ತ ಶುಭ ಉಂಟಾಗಲಿದೆ ಎಂಬುದಾಗಿ ಭಾವಿಸಿ ನಿತ್ಯ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ನಿತ್ಯವೂ ಧನ್ಯರಾಗಿ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದೋ ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.